limitation of Nast heat theorem. At absolute zero temperature, gases does not exist. Zero temperature ಅಲ್ಲಿ gas does not exist because in gases randomness is high. ಗ್ಯಾಸಲ್ಲಿ ಏನಾಗಿರುತ್ತೆ, ರ್ಯಾಂಡಮ್ ಮೀನ್ಸ್ ಅಂದರೆ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ ಆಗಿರ್ಬೋದು, ಅದರಲ್ಲಿರುವಂತಹ ಆಟಮ್ಸ್ ಏನಾಗಿರುತ್ತೆ, ರ್ಯಾಂಡಮ್ನೆಸ್ ಏನಾಗುತ್ತೆ, ಎಲ್ಲ ಕಡೆಗೂ ಅದು ಮೂವ್ ಆಗ್ತಾ ಇರುತ್ತೆ. ಸೊ ರ್ಯಾಂಡಮ್ನೆಸ್ ಹೈ ಇರುತ್ತೆ. ರ್ಯಾಂಡಮ್ನೆಸ್ ಹೈ ಇದೆ ಅಂದರೆ ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರಲ್ಲಿ ಗ್ಯಾಸ್ ಡಸ್ ನಾಟ್ ಎಕ್ಸಿಸ್ಟ್ ಬಿಕಾಸ್ ಇನ್ gases randomness is high. Gas continuous moves, randomness or disorderness is high. randomness ಅಂದರೆ ಡೆಲ್ಟಾ ಎಸ್ ಅಂದರೆ ಎಸ್ ಎಂಟ್ರೋಪಿ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹೈ ಆಗ್ತಾ ಹೋಗುತ್ತೆ. ಬಟ್ ವಿ ನೋ ದ್ಯಾಟ್ at absolute zero temperature, delta S is equal to 0. So gas molecule does not exist at T is 0. ಅಂದರೆ ಅಬ್ಸಲ್ಯೂಟ್ ಟೆಂಪ್ರೇಚರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ. ನಮಗೆ ಎಂಟ್ರೋಪಿಯಲ್ಲಿ ಏನಾಗಿದೆ, ಡಿಸಾರ್ಡರ್ನೆಸ್ ಆಗಿರ್ಬೋದು, ರ್ಯಾಂಡಮ್ನೆಸ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ ಅಬ್ಸಲ್ಯೂಟ್ ಟೆಂಪ್ರೇಚರಲ್ಲಿ ಅಂತ ಗೊತ್ತಿದೆ. ಆದರೆ ಗ್ಯಾಸಲ್ಲಿ ಮೂಮೆಂಟ್ ಇರೋದ್ರಿಂದ ಅದರಲ್ಲಿ ರ್ಯಾಂಡಮ್ನೆಸ್ ಹೈ ಇರುತ್ತೆ. ದಟ್ ಮೀನ್ಸ್ ಎಂಟ್ರೋಪಿ ಏನಾಗುತ್ತೆ, ಡಿಸಾರ್ಡರ್ನೆಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ನಸ್ಟ್ ಹೀಟ್ ಥಿಯರಮ್ ದಟ್ ಡಸ್ ನಾಟ್ ಅಪ್ಲಿಕೇಬಲ್ ಟು ದಿ ಗ್ಯಾಸ್ ಮಾಲಿಕ್ಯೂಲ್. ಬಟ್ ಇನ್ ಕೇಸ್ ಆಫ್ ದಿ ಸಾಲಿಡಲ್ಲಿ ಏನಾಗುತ್ತೆ ಅಂದರೆ ಎಂಟ್ರೋಪಿ ಈಸ್ ಲೋ. ಏನಾಗಿರುತ್ತೆ, ಸಾಲಿಡ್ ಮಾಲಿಕ್ಯೂಲಲ್ಲಿ ರೆಗ್ಯುಲರ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಅಲ್ಲಿ ಯಾವುದೇ ರೀತಿಯ ಮೂಮೆಂಟ್ ಇರಲ್ಲ. ಸೊ ಅದರಲ್ಲಿ ಎಂಟ್ರೋಪಿ, ಡಿಸ್ಆರ್ಡರ್ನೆಸ್, ರ್ಯಾಂಡಮ್ನೆಸ್ ಏನಾಗಿರುತ್ತೆ, ಲೋ ಇರುತ್ತೆ. ಸೊ ನಸ್ಟ್ ಹೀಟ್ ಥಿಯರಮ್ ಅಪ್ಲಿಕೇಬಲ್ ಟು ಸಾಲಿಡ್ ಇನ್ ದಿ ಕೇಸ್ ಆಫ್ ದಿ ಸಾಲಿಡ್, because in a solid randomness is too low. ಏನು ಹೇಳ್ಬೋದು ಆಗ, ಡೆಲ್ಟಾ ಎಸ್ ಝೀರೋ ಹೇಳ್ಬೋದು. ಯಾವಾಗ, ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್. ಇಟ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸಾಲಿಡ್. ದಿಸ್ ಈಸ್ ದಿ ಲಿಮಿಟೇಷನ್. ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು ಲಿಮಿಟೇಷನ್. ನೆಕ್ಸ್ಟ್ ಒನ್ ಈಸ್, ನಮಗೆ ಲಿಮಿಟೇಷನ್ ಆಫ್ ನಸ್ಟ್ ಹೀಟ್ ಥಿಯರಮ್ ಗೊತ್ತಾಯಿತು. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಕಿಂದ ನಾವು ಎಂಟ್ರೋಪಿಕ್ ಕಾನ್ಸೆಪ್ಟ್ ಅಂದರೆ ರ್ಯಾಂಡಮ್ನೆಸ್ ಆಗಿರ್ಬೋದು, ಡಿಸ್ಆರ್ಡರ್ನೆಸ್ ಆಗಿರ್ಬೋದು, ಆ ಕಾನ್ಸೆಪ್ಟ್ನ ಎಂಟ್ರೋಪಿ ಅಂದರೆ ಎಸ್ನ ನಾವು ಲರ್ನ್ ಮಾಡಿದ್ವಿ. ಬಟ್ ಇನ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಕಲ್ಲಿ ನಾವು ಯಾವುದೇ ರೀತಿಯ ನ್ಯೂ ಕಾನ್ಸೆಪ್ಟನ್ನ ನಾವು ಲರ್ನ್ ಮಾಡಲ್ಲ. ಬಟ್ ಇನ್ ದಿಸ್ ರಿಸ್ಟ್ರಿಕ್ಷನ್ ಅಪ್ಲಿಕೇಬಲ್ ಟು ದಿ ಎಂಟ್ರೋಪಿ ವ್ಯಾಲ್ಯೂ ಆಫ್ ಕ್ರಿಸ್ಟಲಿನ್ ಸಾಲಿಡ್ನ ಎಂಟ್ರೋಪಿ ವ್ಯಾಲ್ಯೂಗೆ ಏನಾಗಿರುತ್ತೆ, ಸಮ್ ರಿಸ್ಟ್ರಿಕ್ಷನ್ ಅಪ್ಲಿಕೇಬಲ್ ಆಗುತ್ತೆ. ಯಾವುದರಲ್ಲಿ, ಥರ್ಡ್ ಲಾ ಆಫ್ ಡೈನಮಿಕಲ್ಲಿ. ಥರ್ಡ್ ಲಾ ಆಫ್ ಥರ್ಮೋಡೈನಮಿಕಲ್ಲಿ ಯಾವುದೇ ರೀತಿಯ ನ್ಯೂ ಕಾನ್ಸೆಪ್ಟ್ ನಾವು ಲರ್ನ್ ಮಾಡಲ್ಲ. ಆದರೆ ಇದರಲ್ಲಿ ಸೆಕೆಂಡ್ ಲಾದಲ್ಲಿ ಸಿಕ್ಕಂತಹ ಎಂಟ್ರೋಪಿಯ ವ್ಯಾಲ್ಯೂಗೆ ನಾವು ಏನು ಮಾಡ್ತಾ ಹೋಗ್ತೀವಿ, ಎಂಟ್ರೋಪಿ ಟರ್ಮ್ಗೆ ಸಮ್ ರಿಸ್ಟ್ರಿಕ್ಷನ್ ಮಾಡ್ತಾ ಹೋಗ್ತೀವಿ. ಥರ್ಡ್ ಲಾ ಬೇಸ್ಡ್ ಆನ್ ನಸ್ಟ್ ಹೀಟ್ ಥಿಯರಮ್. ಥರ್ಡ್ ಲಾ ಯಾವುದ್ರ ಮೇಲೆ ಬೇಸ್ ಆಗಿದೆ, ನಸ್ಟ್ ಹೀಟ್ ಥಿಯರಮ್ ಮೇಲಾಗಿದೆ. ಅಕಾರ್ಡಿಂಗ್ ಟು ನಸ್ಟ್ ಹೀಟ್ ಥಿಯರಮ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು 0 ಆ್ಯಂಡ್ ಚೇಂಜ್ ಇನ್ ಎಂಥಾಲ್ಪಿ ಈಸ್ ಈಕ್ವಲ್ ಟು 0. ಏನಾಗ್ತಾ ಹೋಗುತ್ತೆ, ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು 0 ಆ್ಯಂಡ್ ಚೇಂಜ್ ಇನ್ ಎಂಥಾಲ್ಪಿ ಈಸ್ ಈಕ್ವಲ್ ಟು 0 ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್. 0 ಕೆಲ್ವಿನಲ್ಲಿ ಏನಾಗ್ತಾ ಹೋಗುತ್ತೆ, ಎಂಟ್ರೋಪಿ ಮತ್ತು ಎಂಥಾಲ್ಪಿ 0 ಆಗ್ತಾ ಹೋಗುತ್ತೆ. ಕನ್ಸಿಡರ್ ದಿಸ್ ಒನ್ ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್. ಚೇಂಜ್ ಇನ್ ಎಂಥಾಲ್ಪಿ ಈಸ್ ಈಕ್ವಲ್ ಟು 0. ಚೇಂಜ್ ಇನ್ ಎಂಥಾಲ್ಪಿನ ನಾವು ಯಾವ ರೀತಿ ಬರಿಬೋದು, ಡಿಫ್ರೆನ್ಸ್ ಇನ್ ಹೀಟ್ ಕೆಪಾಸಿಟಿ.
ನಾವು ತಗೊಳ್ಳುವಂಥದ್ದು ಅಕಾರ್ಡಿಂಗ್ ಟು ನಸ್ಟ್ ಹೀಟ್ ಥಿಯರಮಲ್ಲಿ ನಾವು ಕಲ್ತಿರುವಂಥದ್ದು ಚೇಂಜ್ ಇನ್ ಎಂಟ್ರೋಪಿ ಆ್ಯಂಡ್ ಚೇಂಜ್ ಇನ್ ಹೀಟ್ ಕೆಪಾಸಿಟಿ ನಾಟ್ ಎಂಥಾಲ್ಪಿ. ಸೊ ಏನಾಗುತ್ತೆ ಅಲ್ಲಿ, ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಡಿಫ್ರೆನ್ಸ್ ಇನ್ ಹೀಟ್ ಕೆಪಾಸಿಟಿ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಯಾವ ರೀತಿ ಬರಿಬೋದು ಇದನ್ನು, ಡಿಫ್ರೆನ್ಸ್ ಇನ್ ಹೀಟ್ ಕೆಪಾಸಿಟಿ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಅಂತ ಹೇಳಿದೆ ಅಂದರೆ ಹೀಟ್ ಕೆಪಾಸಿಟಿ ಆಫ್ ಪ್ರಾಡಕ್ಟ್ ಮೈನಸ್ ಹೀಟ್ ಕೆಪಾಸಿಟಿ ಆಫ್ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಝೀರೋ. ಡಿಫ್ರೆನ್ಸ್ ಇನ್ ಹೀಟ್ ಕೆಪಾಸಿಟಿ ಆಫ್ ಎ ರಿಯಾಕ್ಟೆಂಟ್ ಅಂತ ಹೇಳಿದರೆ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ. ಹೀಟ್ ಕೆಪಾಸಿಟಿ ಯಾವುದದು, ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ ಇದೆ. ಅದನ್ನು ಸ್ಪ್ಲಿಟ್ ಮಾಡಿ ಬರೆದಾಗ ಹೀಟ್ ಕೆಪಾಸಿಟಿ ಆಫ್ ಎ ಪ್ರಾಡಕ್ಟ್ ಮೈನಸ್ ಹೀಟ್ ಕೆಪಾಸಿಟಿ ಆಫ್ ಎ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ದೀವಿ. ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಝೀರೋಗೆ ಈಕ್ವಲ್ ಆಗಿದೆ ಅಂದರೆ ಹೀಟ್ ಕೆಪಾಸಿಟಿ ಆಫ್ ಎ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಹೀಟ್ ಕೆಪಾಸಿಟಿ ಆಫ್ ಎ ಪ್ರಾಡಕ್ಟ್ ಅಂತ ಹೇಳ್ಬೋದಲ್ವಾ. ಎರಡು ಡಿಫ್ರೆನ್ಸ್ ಈಕ್ವಲ್ ಝೀರೋ ಆಗಿದೆ ಅಂದರೆ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ರಿಯಾಕ್ಟೆಂಟ್ ಅಂತ ಹೇಳ್ಬೋದು. ಸೊ ಫ್ರಮ್ ದಿಸ್ ಅಟ್ ಅಬ್ಸಲ್ಯೂಟ್ ಝೀರೋ ಆಲ್ ಸಬ್ಸ್ಟಾನ್ಸಸ್ ಅಂದರೆ ನಾವು ಇಲ್ಲಿ ತಗೊಳ್ಳುವಂಥದ್ದು ಸಾಲಿಡ್. ಫ್ರಮ್ ದಿಸ್ ಅಟ್ ಅಬ್ಸಲ್ಯೂಟ್ ಝೀರೋ ಆಲ್ ಸಬ್ಸ್ಟಾನ್ಸಸ್ ಹ್ಯಾವ್ ಸೇಮ್ ಹೀಟ್ ಕೆಪಾಸಿಟಿ. ಎಲ್ಲ ಸಬ್ಸ್ಟೆನ್ಸ್ ಏನಾಗಿದೆ, ಸೇಮ್ ಹೀಟ್ ಕೆಪಾಸಿಟಿ ಆಗಿದೆ. ಸೊ ನಾವು ಇದನ್ನು ಯಾವ ರೀತಿ ಬರಿಬೋದು, ಲಿಮಿಟ್ t tends to 0 Cp is equal 0. heat capacity 0 ಆಗುತ್ತೆ only when at absolute zero temperature. ಏನಾಗಿದೆ, at absolute zero temperature all substance have same heat capacity of a reactant, that is limit t tends to 0 Cp is equal to 0. ಇದು ಯಾವುದು ಕೇಳಿರೋದು, ಹೀಟ್ ಕೆಪಾಸಿಟಿಗೆ ಹೇಳಿದ್ದೀವಿ. ಅದೇ ರೀತಿ ಎಂಟ್ರೋಪಿಗೆ ಹೇಳಿದರೆ ಚೇಂಜ್ ಇನ್ ಎಂಟ್ರೋಪಿ ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ದೀವಿ. ಸೊ ಎಂಟ್ರೋಪಿ ಇನ್ ಪ್ರಾಡಕ್ಟ್ ಮೈನಸ್ ಚೇಂಜ್ ಇನ್ ಎಂಟ್ರೋಪಿ, ಎರಡರ ಮಧ್ಯೆ ಚೇಂಜ್ ಇದೆ. ಯಾವುದದು, ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್. ಚೇಂಜ್ ಇನ್ ಪ್ರಾಡಕ್ಟ್ ಎಂಟ್ರೋಪಿ ಆಫ್ ಪ್ರಾಡಕ್ಟ್ ಮೈನಸ್ ಎಂಟ್ರೋಪಿ ಆಫ್ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ಝೀರೋ ಅಂತ ಹೇಳಿದ್ದೀವಿ. ಸೊ ಎಂಟ್ರೋಪಿ ಆಫ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಎಂಟ್ರೋಪಿ ಆಫ್ ರಿಯಾಕ್ಟೆಂಟ್ ಅಂತ ಹೇಳಿದ್ದೀವಿ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು, ಫ್ರಮ್ ದಿಸ್ ಅಟ್ ಅಬ್ಸಲ್ಯೂಟ್ ಝೀರೋ ಆಲ್ ಸಬ್ಸ್ಟಾನ್ಸಸ್ ಹ್ಯಾವ್ ಸೇಮ್ ಎಂಟ್ರೋಪಿ. Same entropy, that is limit t tends to 0 entropy is equal to 0. At absolute 0 all substances have same entropy. From this we learn third law of thermodynamic. ಇದರಿಂದ ನಾವು ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ನ ಲರ್ನ್ ಮಾಡ್ತೀವಿ. ಹಾಗಿದ್ರೆ ಏನು ಸ್ಟೇಟ್ಮೆಂಟ್ ಆಫ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್, ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪ್ರೇಚರ್ ಎಂಟ್ರೋಪಿ ಆಫ್ ಎವ್ರಿ ಸಬ್ಸ್ಟೆನ್ಸ್, ಎಂಟ್ರೋಪಿ ಅಂದರೆ ಎಸ್, ಅಟ್ ಅಬ್ಸಲ್ಯೂಟ್ ಟೆಂಪ್ರೇಚರ್ ಎಂಟ್ರೋಪಿ ಆಫ್ ಎವ್ರಿ ಸಬ್ಸ್ಟೆನ್ಸ್ ಮೇ ಬಿಕಮ್ ಝೀರೋ and it does become zero in case of perfect crystalline solid. ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡಲ್ಲಿ ಏನಾಗಿರುತ್ತೆ, ಇದು ಝೀರೋ ಆಗಿರುತ್ತೆ. ಬಟ್ ಇನ್ ಅದರ್ ಸಬ್ಸ್ಟಾನ್ಸಸ್ಸಲ್ಲಿ ಏನಾಗಿರುತ್ತೆ, ಇಟ್ ಮೇ ಬಿ ಬಿಕಮ್ ಝೀರೋ ಆಗಿರುತ್ತೆ. ಪರ್ಫೆಕ್ಟ್ ಕ್ರಿಸ್ಟಲಿನ್ ಏನಾಗಿರುತ್ತೆ, ಇದು ಅಬ್ಸಲ್ಯೂಟ್ ಝೀರೋ ಆಗಿರುತ್ತೆ. 1 ಮಾರ್ಕಿಗೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ ಅಂದರೆ ಏನಂದರೆ ಸ್ಟೇಟ್ಮೆಂಟ್ at absolute zero temperature entropy of every substance may become zero and it does become zero in case of perfectly crystalline
ಸಾಲಿಡ್. ಯಾಕೆ ಪರ್ಫೆಕ್ಟ್ಲಿ ಕ್ರಿಸ್ಟಲಿನ್ ಸಾಲಿಡಲ್ಲಿ ಇದು ಅಬ್ಸಲ್ಯೂಟ್ 0 ಆಗಿರುತ್ತೆ ಅಂದರೆ, ಪರ್ಫೆಕ್ಟ್ಲಿ ಕ್ರಿಸ್ಟಲಿನ್ ಸಾಲಿಡಲ್ಲಿ ಏನಾಗಿರುತ್ತೆ, ಇನ್ ಪರ್ಫೆಕ್ಟ್ಲಿ ಕ್ರಿಸ್ಟಲಿನ್ ಸಾಲಿಡ್ ಆಟಮ್ಸ್ ಆಗಿರ್ಬೋದು, ಅಯನ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ರೆಗ್ಯುಲರ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಇನ್ ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ರೆಗ್ಯುಲರ್ ಮ್ಯಾನರ್. ಸೊ ಇಟ್ಸ್ ಅರೇಂಜ್ಮೆಂಟ್ ಈಸ್ ಟೂ ಲಾರ್ಜ್. ಅರೇಂಜ್ಮೆಂಟ್ ಏನಾಗಿರುತ್ತೆ, ಟೂ ಲಾರ್ಜ್ ಇರುತ್ತೆ. ಕ್ರಿಸ್ಟಲಿನ್ ಸಾಲಿಡ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ವಿ ನಾವು, ಕ್ರಿಸ್ಟಲಿನ್ ಸಾಲಿಡ್ ಏನಾಗಿರುತ್ತೆ, ರೆಗ್ಯುಲರ್ ಅರೇಂಜ್ಮೆಂಟ್ ಆಗಿರುತ್ತೆ. ಅದು ಲಾಂಗ್ ರೇಂಜ್ ಅರೇಂಜ್ಮೆಂಟ್ ಇರುತ್ತೆ. ಈ ರೀತಿ ಲಾಂಗ್ ರೇಂಜ್ ಅರೇಂಜ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಪರ್ಫೆಕ್ಟ್ ಆರ್ಡರ್ ಆಗಿ ಅರೇಂಜ್ಮೆಂಟ್ ಆಗಿದೆ. ಪರ್ಫೆಕ್ಟ್ ಆರ್ಡರಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂದರೆ ಅದರಲ್ಲಿ 0 ಡಿಸಾರ್ಡರ್ನೆಸ್ ಇರುತ್ತೆ. ಡಿಸಾರ್ಡರ್ನೆಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಡಿಸಾರ್ಡರ್ನೆಸ್ ಅಂದರೆ ಎಂಟ್ರೋಪಿ 0 ಆದಾಗ ಎಂಟ್ರೋಪಿ ಏನಾಗುತ್ತೆ, 0. ಎಂಟ್ರೋಪಿ 0 ಯಾವಾಗ ಆಗುತ್ತೆ, ಅಬ್ಸಲ್ಯೂಟ್ 0 ಟೆಂಪ್ರೇಚರ್. ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡ್ಗೆ ಎಂಟ್ರೋಪಿ 0 ಆಗಿರುತ್ತೆ. ಅದಕ್ಕೆ ನಾವು ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿರೋದು ಅಟ್ ಅಬ್ಸಲ್ಯೂಟ್ 0 ಟೆಂಪ್ರೇಚರ್ entropy of every substance may become 0 and it does become 0 in case of perfect crystalline solid. ನಿಮಗೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು, ಯಾಕೆ ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡಲ್ಲಿ ಎಂಟ್ರೋಪಿ 0 ಆಗಿರುತ್ತೆ ಅಂತ ಗಿವ್ ರೀಸನ್ ಅಂತ ಕೇಳಿದರೆ, ಇನ್ ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡ್ particles are arranged in regular manner, so its arrangement is long range. ಪರ್ಫೆಕ್ಟ್ ಆರ್ಡರ್ ಆದಾಗ ಅದರಲ್ಲಿ 0 ಡಿಸಾರ್ಡರ್ನೆಸ್ ಇರುತ್ತೆ. 0 ಡಿಸಾರ್ಡರ್ನೆಸ್ ಅಂದರೆ ಎಂಟ್ರೋಪಿ ಈಸ್ 0 ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್. ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ ಬೇಸ್ಡ್ ಆನ್ ದಿ ನಸ್ಟ್ ಹೀಟ್ ಥಿಯರಮ್. ನಸ್ಟ್ ಹೀಟ್ ಥಿಯರಮ್ ನಮಗೆ ಎಂಟ್ರೋಪಿ ಇತ್ತು ಮತ್ತು ಹೀಟ್ ಕೆಪಾಸಿಟಿ ಇತ್ತು. ಸೊ ಅದನ್ನು ತಗೊಂಡು ನಾವೇನು ಮಾಡಿದ್ದೀವಿ, ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯ ನ್ಯೂ ಕಾನ್ಸೆಪ್ಟ್ ನಾವು ಲರ್ನ್ ಮಾಡ್ತಾ ಇಲ್ಲ, ಬಟ್ ಎಂಟ್ರೋಪಿಯಲ್ಲಿ ಸಮ್ ರಿಸ್ಟ್ರಿಕ್ಷನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಏನು ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ, ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡಲ್ಲಿ ಎಂಟ್ರೋಪಿ ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. 0 ಅಬ್ಸಲ್ಯೂಟ್ 0 ಆಗಿರುತ್ತೆ ಪರ್ಫೆಕ್ಟ್ ಕ್ರಿಸ್ಟಲಿನ್ ಸಾಲಿಡ್. ಅದರ್ ಸಬ್ಸ್ಟೆನ್ಸಲ್ಲಿ ಇಟ್ ಮೇ ಬಿ 0 ಅಂತ ಹೇಳಿರೋದು. ದಿಸ್ ಈಸ್ ಅಬೌಟ್ ಇಂಪಾರ್ಟೆಂಟ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್.